Hello everyone, welcome back to Task Tutorial. So ಇವತ್ತಿನ ನ್ಯೂಸ್ ಅನಾಲಿಸಿಸ್ ಬರೋದ್ರೆ ಫಸ್ಟ್ ನಿಫ್ಟಿ ಬಂದ್ಬಿಟ್ಟು 95 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 23431 ಹತ್ರ ಕ್ಲೋಸ್ ಆಗಿದೆ ಅಂಡ್ ವೆರಾಸ್ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು 769 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 48734 ಹತ್ರ ಕ್ಲೋಸ್ ಆಗಿದೆ ಅಂಡ್ ಸೆನ್ಸೆಕ್ಸ್ ಬಂದ್ಬಿಟ್ಟು 241 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 77378 ಹತ್ರ ಕ್ಲೋಸ್ ಆಗಿದೆ. ಸೊ ನಾವು ಇವತ್ತಿನ ಮಾರ್ಕೆಟಲ್ಲಿ ಕರೆಕ್ಟಾಗಿ ನೋಡೋದಾದರೆ ಫಸ್ಟ್ ಮಾರ್ಕೆಟ್ ಅವರ್ಸಲ್ಲಿ ನಮ್ಮ ಮಾರ್ಕೆಟ್ ಅವರ್ಸಲ್ಲಿ ಕರೆಕ್ಟಾಗಿ ನಾವು ನೋಡೋದಾದರೆ ಫಸ್ಟ್ ಗ್ಯಾಪ್ ಡೌನ್ ಆಗಿಬಿಟ್ಟು ಅಲ್ಲಿಂದ ಫ್ರೀಕ್ವೆಂಟಾಗಿ ಶಾರ್ಪ್ ಫಾಲ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ವೊಲಟೈಲ್ ಆಗಿ ತುಂಬ ಹೈ ರೀಚ್ ಆಗಿದೆ, ಆಲ್ಮೋಸ್ಟ್ 200 ಪಾಯಿಂಟ್ಸ್ ಅಷ್ಟು. ಆ್ಯಂಡ್ ಅದಾದಮೇಲೆ ಮತ್ತೆ ಅಲ್ಲಿ ಕನ್ಸಲ್ಟೇಟ್ ಆಗ್ತಾ ಮತ್ತೆ ನೆಕ್ಸ್ಟ್ ಅಗೇನ್ ಆಲ್ಮೋಸ್ಟ್ 2:30 ಟೈಮಲ್ಲಿ ಅಲ್ಲಿಂದ ಫಾಲ್ ಆಗಿದೆ ಮಾರ್ಕೆಟ್. ಆ್ಯಂಡ್ ಅಟ್ ಎಂಡ್ ಆಫ್ ದಿ ಡೇ ಸೊ ಇಟ್ಸ್ ಎಂಡ್ ಅಪ್ ವಿತ್ 23,518 ಹತ್ರ ಕ್ಲೋಸ್ ಆಗಿದೆ. ಸೊ ನಾವು ಇವತ್ತು ಇಷ್ಟೊಂದು ವೊಲಟಿಲಿಟಿಗೆ ರೀಸನ್ಸು ತುಂಬ ಇದ್ದಾವೆ. ಸೊ ನಾವು ಲಾಸ್ಟ್ ಸೆಷನಲ್ಲೇ ನೋಡ್ಕೊಂಡಿದ್ವಿ ಆಲ್ಮೋಸ್ಟ್ 23,500 ಹತ್ರ ಬಂದರೆ ದಿಸ್ ಈಸ್ ದ ಸ್ಟ್ರಾಂಗ್ ಸಪೋರ್ಟ್ ಅಂತ ಅಂದ್ಬಿಟ್ಟು. ಸೊ ಸ್ಟ್ರಾಂಗ್ ಸಪೋರ್ಟ್ ಹತ್ರ ನಮಗೆ ಕನ್ಸಲ್ಟೇಷನ್ ಇದು ಕಾಮನ್ನೇ. ಸೊ ಇಫ್ ಇನ್ ಕೇಸ್ ಇದು ಬ್ರೇಕ್ ಆದರೆ ಆಲ್ಮೋಸ್ಟ್ 23,300 ಇಲ್ಲಾಂದರೆ 23,200 ತನಕ ಹೋಗ್ಬೋದು. ಆ್ಯಂಡ್ ನಾನು ಸ್ಟ್ರಾಂಗಾಗಿ ಎಲ್ಲಿ ತನಕ ಹೋಗ್ಬೋದು ಅಂತ ನೋಡ್ತಿದ್ದೀನಿ, 22,500 ತನಕನೂ ಹೋಗ್ಬೋದು ಅಂತಲೂ ನಾನು ನೋಡ್ತಿದ್ದೀನಿ. ಇಫ್ ಇನ್ ಕೇಸ್ ನನ್ನ ಹತ್ರ ಮನಿ ಇದ್ದರೆ 22,500 ಬರೋ ತನಕ ಆಲ್ಮೋಸ್ಟ್ ಅಂದರೆ ಆ ಒಂದು ರೇಂಜಿಗೆ ಬರೋ ತನಕ ವೆಯ್ಟ್ ಮಾಡ್ತಾ ಹೋಗ್ತೀನಿ ನಾನು ಅದೇ ಪರ್ಸ್ನಲಿ. ಸೊ ದೆನ್ ನೆಕ್ಸ್ಟ್ ಯಾಕೆ ಅಷ್ಟೊಂದು ಬೇರಿಶ್ ಆಗಿದ್ದೀನಿ ಅಂತಂದರೆ ಇದು ಸ್ಟ್ರಾಂಗ್ ಸಪೋರ್ಟ್ ಅಲ್ವಾ. ಸೊ ಇದು ಬ್ರೇಕ್ ಆದರೆ ನಮಗಿರೋದು ನೆಕ್ಸ್ಟ್ 23,200 ಅದು ಬಿಟ್ಟರೆ ಮತ್ತೆ 22,500 ಮಾತ್ರನೇ ಸಪೋರ್ಟು. ಸೊ ಅದರಿಂದ ಆಗಿಬಿಟ್ಟು ನಾನು ಇಷ್ಟೊಂದು ಬೇರಿಶ್ ಆಗಿ ನೋಡ್ತಾ ಇದ್ದೀನಿ. ಸೊ ನಾನು ಈ ಒಂದು ಲೆವೆಲ್ ಏನಿದೆ ಅಲ್ವಾ 24,300 ಆ ಲೆವೆಲ್ ಕ್ರಾಸ್ ಆಗೋ ತನಕ ನಾನು ಮಾರ್ಕೆಟ್ನ ಪಾಸಿಟಿವ್ ಆಗಿ ನೋಡೋಕ್ಕೆ ಇಷ್ಟಪಡಲ್ಲ. ಸೊ ಇವತ್ತು ಮಾರ್ಕೆಟ್ ಏನು ವೊಲಟೈಲ್ ಆಗಿ ಮೂವ್ ಆಗಿದೆ ಅಲ್ವಾ, ಸೊ ಮಂಡೇ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಕನಸು ಕಾಣಕ್ಕೆ ಹೋಗಬೇಡಿ. ಸೊ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ನಾವು ಇವತ್ತು ಬೀಳೋದಕ್ಕೆ ಮೇನ್ ರೀಸನ್ಸ್ ಬಂದುಬಿಟ್ಟು ನಾವು ಗ್ಲೋಬಲ್ ಲೆವೆಲಲ್ಲಿ ನೋಡ್ಕೊಳ್ಳೋದಾದ್ರೆ ಫಸ್ಟ್ ಇವತ್ತಿನ US ಮಾರ್ಕೆಟ್ಸ್ ಏನಿದೆ ಅಲ್ವಾ, US ಮಾರ್ಕೆಟ್ಸು ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ಯಾರು ಜಾನಿ ಕ್ರೈಟರ್ ಅವರು ಮರಣ ಹೊಂದಿದಾರಲ್ವಾ. ಸೊ ಅದರಿಂದ ಆಗಿಬಿಟ್ಟು ಅವ್ರು ಫಾರ್ಮರ್ ಪ್ರೆಸಿಡೆಂಟ್ ಅವರು. ಆ್ಯಂಡ್ ದೆನ್ ಅದು ಬಿಟ್ಟರೆ ಮತ್ತು ಬಾಂಡ್ ಈಲ್ಡ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ US ಬಾಂಡ್ ಈಲ್ಡ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಆಲ್ಮೋಸ್ಟ್ ಇವತ್ತಲ್ಲ ನಿನ್ನೆ ನೋಡೋದಾದರೆ ನಮಗೆ US 10 years ಬಾಂಡ್ ಈಲ್ಡ್ಸ್ ಏನಿದೆ ಅಲ್ವಾ, 10 years ಬಾಂಡ್ ಈಲ್ಡ್ಸ್ ನಮಗೆ ಕರೆಕ್ಟಾಗಿ ನೋಡೋದಾದರೆ ಆಲ್ಮೋಸ್ಟ್ 4.7% ಹತ್ರ ಈಲ್ಡ್ಸ್ ಕೊಡ್ತಾಯಿದೆ. ಸೊ ಯಾವಾಗ ಬಾಂಡ್ ಈಲ್ಡ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಸೊ ಮಾರ್ಕೆಟಲ್ಲಿರೋ ಮನಿ ಅಲ್ಲಿಗೆ ಡೈವರ್ಜ್ ಆಗುತ್ತೆ. ಯಾಕೆ ಡೈವರ್ಜ್ ಆಗುತ್ತೆ ಅಂತಂದರೆ ಅಲ್ಲಿ ರಿಸ್ಕ್ ಫ್ರೀ ರಿಟರ್ನ್ಸ್ ಬರ್ತಿದೆ ಅಂತಂದರೆ ಜನರಲಿ ಏನು ಮಾಡ್ತೀವಿ, ಈ ಸ್ಟಾಕ್ಸಲ್ಲಿ ರಿಸ್ಕ್ ತೊಗೊಳೋದಕ್ಕಿಂತ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಲ್ವ. ದ ಸೇಮ್ ಥಿಂಗ್ ಹ್ಯಾಪನ್ ಹಿಯರ್ ಆಲ್ಸೋ. ಸೊ ಇಂಡಿಯನ್ ಮಾರ್ಕೆಟ್ಸ್, ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್ಸ್, ನಾವು ಏಷ್ಯನ್ ಮಾರ್ಕೆಟ್ಸ್ ನೋಡಿದ್ರು ಕೂಡ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ಸ್ ಎಲ್ಲ ಕೂಡ ನಮಗೆ ರೆಡ್ಡಲ್ಲೇ ಕಾಣ್ತವೆ. ಸೊ ದೆನ್ ನೆಕ್ಸ್ಟ್ ಬಾಂಡ್ ಈಲ್ಡ್ಸ್ ಒಂದು ಕಡೆ ಆದರೆ ಬಾಂಡ್ ಈಲ್ಡ್ಸ್ 4.7% ಇದು ಕೊಡ್ತಿದಾರಲ್ವಾ, ಕಂಪಲ್ಸರಿ ರಿಟರ್ನ್ಸ್ ಅಂದರೆ ಡೆಫಿನೆಟ್ಲಿ ರಿಟರ್ನ್ಸ್ ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ನಮಗೆ ಮೇಯ್ನ್ ಥಿಂಗಾಗಿ ಇನ್ನೊಂದು ನೋಡೋದಾದರೆ ಈ ಡಾಲರ್ ಇಂಡೆಕ್ಸ್ ಆಲ್ಮೋಸ್ಟ್ 109.21 ಹತ್ರ ಟ್ರೇಡ್ ಆಗ್ತಿದೆ ಅಲ್ವಾ. ಸೊ ಡಾಲರ್ ಇಂಡೆಕ್ಸ್ ಅಷ್ಟೊಂದು ಟ್ರೇಡ್ ಆಗ್ತಿದೆ ಅಂತಂದರೆ ಡಾಲರ್ ಇಂಡೆಕ್ಸು ಬೆಳೆಯೋದು ನಮಗೆ ಇಂಡಿಯನ್ ಮಾರ್ಕೆಟ್ಸ್ಗೆ ಒಳ್ಳೇದಲ್ಲ. ಓನ್ಲಿ ಫಾರ್ IT ಮತ್ತು ಫಾರ್ಮಾಗಿ ಮಾತ್ರ ಒಳ್ಳೆಯದು. ಯಾಕೆ IT ಮತ್ತು ಫಾರ್ಮಾಗಿ ಮಾತ್ರ ಒಳ್ಳೆಯದು ಅಂತಂದರೆ ನಾನು ಹೇಳೋದೇನೆಂದರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಅವ್ರ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇದೆ ಎಲ್ಲಿಗೆ, USA. ಸೊ ಅಲ್ಲಿರೋ $1ಗೆ 80 ರೂಪೀಸ್ ಕೊಡೋದನ್ನ 85 ರೂಪೀಸ್ ಅವ್ರು ಕೊಡ್ತಿದ್ದಾರೆ ಅಂತಂದರೆ ನಮ್ಮ ರೂಪಿ ಡಿಪ್ರಿಷಿಯೇಟ್ ಆದಾಗ 80ಇಂದ 85 ಬರುತ್ತಲ್ವಾ. ಸೊ ಅಷ್ಟು ಕೊಡ್ತಿದ್ದಾರೆ ಅಂತಂದರೆ ದೇ ಆರ್ ಅರ್ನಿಂಗ್, ಜಾಸ್ತಿ ಅರ್ನ್ ಮಾಡ್ತಾರಲ್ವಾ. ಸೇಮ್ ಪ್ರಾಡಕ್ಟ್ ಕೊಡ್ತಾನೆ ಜಾಸ್ತಿ ಅರ್ನ್ ಮಾಡ್ತಾರಲ್ವಾ IT ಮತ್ತು ಫಾರ್ಮಾ ಸೆಕ್ಟರ್. ಅದರಿಂದ ಆಗಿಬಿಟ್ಟು ಮಾರ್ಕೆಟ್ಸ್ ಇನ್ಕ್ರೀಸ್ ಆಗಿದೆ ಎಲ್ಲಿ IT ಸೆಕ್ಟರ್. ಆ್ಯಂಡ್ ದೆನ್ ಡಾಲರ್ ಇಂಡೆಕ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ. ಆ್ಯಂಡ್ ನಾವು ನೋಡೋದಾದರೆ ಮತ್ತು ಇದು IT ಸೆಕ್ಟರ್ ಇದೊಂದೇ ರೀಸನ್ ಅಲ್ಲ ಇನ್ಕ್ರೀಸ್ ಆಗೋದಕ್ಕೆ. Q3 ರಿಸಲ್ಟ್ಸ್ ಬಂತಲ್ವಾ TCS. ಸೊ ಎಲ್ಲ ಕಂಪ್ನೀಸ್ ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ಸು ಎಲ್ಲ ಅನಾಲಿಸ್ಟ್ಗಳು ಕೂಡ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಫ್ಯೂಚರಲ್ಲಿ ಕೂಡ ಯಾವುದು TCS ಔಟ್ಲುಕ್ಸ್ ಚೆನ್ನಾಗಿ ಬಂದಿದೆ ಅಂದರೆ Q3 ಔಟ್ಲುಕ್. ಇನ್ ಸಚ್ ಕೇಸಸ್ ಇನ್ನು ಸೇಮ್ ರಿಲೇಟೆಡ್ ಅದೇ ಸೆಕ್ಟರಲ್ಲಿರೋ ಎಲ್ಲ ಪ್ಲೇಯರ್ಸು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಸೊ ಅದರಿಂದ ಆಗಿಬಿಟ್ಟು IT ಸೆಕ್ಟರ್ ಮಾತ್ರ ಇವತ್ತು ಗ್ರೋ ಆಗಿದೆ. ಆ್ಯಂಡ್ ನಮ್ಮ ಈ ಮಿಡ್ ಕ್ಯಾಪ್ಸು ಸ್ಮಾಲ್ ಕ್ಯಾಪ್ಸ್ ಬರೋದಾದರೆ ತುಂಬ ಡ್ರಾಸ್ಟಿಕ್ ಆಗಿ ಡೌನ್ ಆಗಿದೆ. ಸೊ ನಮ್ಮ ಪೋರ್ಟ್ಫೋಲಿಯೋ ಸ್ಟಾಕ್ಸ್ ಕೂಡ ಇವತ್ತು ಡೆಫಿನೆಟ್ಲಿ ತುಂಬ ನೆಗೆಟಿವಲ್ಲೇ ಕಾಣಿಸ್ಕೊಂಡಿರ್ತವೆ. ಸೊ ದೆನ್ ಯಾಕೆ ನೆಗೆಟಿವಲ್ಲೇ ಕಾಣಿಸ್ಕೊಂಡಿರ್ತವೆ ಅಂತಂದರೆ ನಾವು ಇನ್ವೆಸ್ಟ್ ಮಾಡಿದ್ರೆ ಜನರಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸ್ ನಾವು ಫೋಕಸ್ ಮಾಡೋದು ಅಲ್ವಾ ಜನರಲಿ. ಸೊ ಅದರಿಂದ ಆಗಿಬಿಟ್ಟು ಆ್ಯಂಡ್ ಇಷ್ಟೊಂದು ಫ್ರೀಕ್ವೆಂಟಾಗಿ ಸೆಲ್ ಆಗಿದೆ ಅಲ್ವಾ,
ಈ ಒಂದು ಲಿಕ್ವಿಡಿಟಿ ಅನ್ನೋದು ತುಂಬ ಈಸಿಯಾಗಿ ಸಿಗಲ್ಲ ಇಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸಲ್ಲಿ. ಇದು ನಾನು ಲಾಸ್ಟ್ ಸೆಷನಲ್ಲೇ ಹೇಳಿದೆ ಯಾಕೆ ಅಂತ ಅಂದ್ಬಿಟ್ಟು, ಅದಕ್ಕೆ ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತವೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದೆನ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು, ಬ್ಯಾಂಕ್ ನಿಫ್ಟಿಯಲ್ಲಿ ಈ ಏನು ಫೆಡ್ ರೇಟ್ ಕಟ್ಸ್ ಏನಿದೆ ಅಲ್ವಾ, ಫೆಡ್ ರೇಟ್ ಕಟ್ಸು ಫ್ಯೂಚರಲ್ಲಿ ಏನು ಬರೋ ಕಮಿಂಗ್ ಡೇಸಲ್ಲಿ ಫೆಡ್ ರೇಟ್ ಕಟ್ಸ್ ಇರಲ್ಲ ಅನ್ನೋ ಒಂದು ಚಾನ್ಸಸ್ಸು ಜಾಸ್ತಿ ಕಾಣ್ತಿವೆ. ಯಾಕೆ ಅಂತಂದರೆ ಯು ಎಸ್ ಮಾರ್ಕೆಟ್ಸ್ ಏನು ಜಾಬ್ ಡಾಟಾ ಏನು ಬಂದಿದೆ ಅಲ್ವಾ, ಅದು ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಆ್ಯಂಡ್ ಯು ಎಸ್ ಇನ್ಫ್ಲೇಷನ್ ಡಾಟಾ ಬಂದಿದೆ, ಅದು ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಇಷ್ಟೆಲ್ಲ ಎಕನಾಮಿ ಸ್ಟೇಬಲ್ ಇರಬೇಕಾದ್ರೆ ಫೆಡ್ ರೇಟ್ ಕಟ್ಸ್ ಯಾಕೆ ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅಂದರೆ ಕಟ್ ಮಾಡಲ್ಲ ಅಂತ ಅನ್ನೋ ಒಂದು ಏನು ಅವರು ಒಂದು ಹಾಕಿ ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ ಫೆಡ್ ಚೇರ್ಮನ್. ಅದರಿಂದ ಆಗಿಬಿಟ್ಟು ಇಂಡಿಯಾದಲ್ಲೂ ಕೂಡ ಆ ಒಂದು ಇಂಪ್ಯಾಕ್ಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಗ್ಲೋಬಲ್ ಲೆವೆಲಲ್ಲಿ ಏನು ರೇಟ್ ಕಟ್ಸು ಕಟ್ ಮಾಡಿಲ್ಲ ಅಂತಂದರೆ ಇನ್ ಸಚ್ ಕೇಸಸ್ RBI ಕೂಡ ಕಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಗ್ಲೋಬಲ್ ಲೆವೆಲಲ್ಲಿ ಕೂಡ ಅದೇ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಏನು ಸೆನಾರಿಯೋ ಇದೆ ಅಲ್ವಾ, ಅದು ಹೆಡ್ಜ್ ಸಿಕ್ಕಂಗೆ ಆಗುತ್ತೆ ಇಲ್ಲಿ RBIಗೆ. ಅದರಿಂದ ಆಗಿಬಿಟ್ಟು ಇಲ್ಲೂ ಕೂಡ ರೇಟ್ ಕಟ್ಸ್ ಮಾಡೋ ಚಾನ್ಸಸ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ, ಈ ಬಜೆಟಲ್ಲಿ ಇನ್ನೂ ಒಂದು ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ತೆಗೆದುಬಿಟ್ಟು ಕಂಪ್ಲೀಟಾಗಿ ತೆಗೆದುಬಿಟ್ಟು ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಇವೆಲ್ಲ ಕೂಡ ತೆಗಿಬೇಕು ಅಂತ ನೋಡ್ತಿದ್ದಾರೆ. ಆ್ಯಂಡ್ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಜಾಸ್ತಿ ಮಾಡಬೇಕು ಅಂತ ನೋಡ್ತಿದ್ದಾರೆ. ಸೊ ಇಫ್ ದಟ್ ಈಸ್ ದ ಕೇಸ್ ಅದಕ್ಕೆ ಅಂತ ಬಿದ್ದಿದ್ದರೆ ಬಜೆಟ್ ಡೇ ಡೆಫಿನೆಟ್ಲಿ ತುಂಬ ಡ್ರಾಸ್ಟಿಕ್ಕಾಗಿ ನಾವು ಫಾಲ್ ಕಾಣಿಸ್ಬೋದು ನಮಗೆ. ಯಾಕೆಂದರೆ ಇಂಟ್ರಾಡೇ ಪ್ಲೇಯರ್ಸು ಮತ್ತು ಈ ವಿತಿನ್ 1 ಇಯರಲ್ಲಿ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರಲ್ವ, ಅವ್ರಿಗೆಲ್ಲ ಕೂಡ ತುಂಬ ದೊಡ್ಡ ಏನು ಹೊಡೆತ ಬೀಳುತ್ತೆ. ಅದರಿಂದ ಆಗಿಬಿಟ್ಟು ಆಲ್ಮೋಸ್ಟ್ 12% ಇರೋದನ್ನ ಮತ್ತು 20% ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡ್ತಿದ್ದಾರೆ. ಸೊ ಅದು ಡಿಸ್ಕಷನ್ಸ್ ಆಗ್ತಿದೆ. ಸೊ ಅದು ಕಂಪ್ಲೀಟ್ಲಿ ಓಕೆ, ದಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯೋ. ಯಾಕೆಂದರೆ ಅದನ್ನು ಔಟ್ಕಮ್ ಬಂದಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ. ದೆನ್ ಚೈನೀಸ್ ಎಕಾನಮಿ ಬಂದುಬಿಟ್ಟು ಇದರಲ್ಲಿ ಏನಂತಂದರೆ ಇನ್ಫ್ಲೇಷನ್ ಡಾಟಾ ಬಂದಿದೆ ಅವ್ರದ್ದು ಕೂಡ. ಅವ್ರದ್ದು 9 ಮಂತ್ಸ್ ಲೋ ಇದೆ. ಅವರು ಏನಂತಂದರೆ ಜನರಿಗೇನೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ಅನ್ನೋ ಒಂದು ರೇಂಜ್ಗೆ ಹೋಗಿದ್ರು, ಬಿಕಾಸ್ ಆಫ್ ಏನು ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಗ್ಲೋಬಲ್ ಲೆವೆಲಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟರ್ಸು ಕೂಡ ನೀವು ನೋಡೋದಾದರೆ ಚೈನಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮುಂದೋದ್ರು. ಆ್ಯಂಡ್ ಆಲ್ಮೋಸ್ಟ್ ಇನ್ನು ಅಕ್ಟೋಬರ್ ಮಂತಲ್ಲಿ ಆಲ್ಮೋಸ್ಟ್ ಏನು ಅಂತಂದರೆ ನಮ್ಮ ಮಾರ್ಕೆಟಲ್ಲಿರೋ ಒಂದು ಏನು 1 lakh crores ಹೆಚ್ಚು FIIs ಔಟ್ಫ್ಲೋ ಆದರು. ಸೊ ಔಟ್ಫ್ಲೋ ಆದಾದಮೇಲೆ ಚೈನಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕಂತ ಅಂದ್ಬಿಟ್ಟು ಚೈನಾ ಫ್ಯಾಕ್ಟರ್ಸ್ ಜಾಸ್ತಿ ಪ್ಲೇ ಮಾಡ್ತಾ ಆ ಟೈಮಲ್ಲಿ. ಸೊ ಅಷ್ಟೊಂದು ಪ್ಲೇ ಮಾಡಿರೋ ಫ್ಯಾಕ್ಟರ್ಸು ಇವಾಗ ಏನಾಗ್ತಿದೆ ಅಂತಂದರೆ ಆ ಒಂದು ಏನು ಆ ಮೆಜರ್ಸ್ ತೊಗೊಂಡಿದ್ರಲ್ವ ಅವರು, ಸೊ ಆ ಮೆಜರ್ಸಿಂದ ಇಲ್ಲೂ ಕೂಡ ಏನು ಮಾರ್ಕೆಟ್ ಅವ್ರದ್ದು ಏನು ಡೌನ್ ಆಗೋ ಚಾನ್ಸಸ್ ಅಂದರೆ ಡೌನ್ ಆಗ್ತಿದೆ. ಯಾಕೆ ಅಂತಂದರೆ ಅವರ ಒಂದು ಇನ್ಫ್ಲೇಷನ್ ಡಾಟಾ ಬಂದಿದೆ ಅಲ್ವಾ, ಇದು 9 ಮಂತ್ಸ್ ಲೋ ಅಲ್ಲಿ. ಅಂದ್ರೆ ನಾಟ್ ಓನ್ಲಿ ದಟ್, ಈ ಕನ್ಸ್ಯೂಮರ್ ಡಾಟಾ ಏನಿದೆ ಅಲ್ವಾ, ಈ ಕನ್ಸ್ಯೂಮರ್ ಡಾಟಾ ಬಂದುಬಿಟ್ಟು ಇನ್ಫ್ಲೇಷನ್ ಡಾಟಾ 0.1% ಮಾತ್ರ ಇನ್ಕ್ರೀಸ್ ಆಗಿರೋದು. ಫ್ರೀಕ್ವೆಂಟ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗಬೇಕು, ಬಟ್ 0.1% ಈಸ್ ವೆರಿ ಲೋ. ಆ್ಯಂಡ್ ಈ ಪ್ರೊಡ್ಯೂಸರ್ ಇನ್ಫ್ಲೇಷನ್ ಡಾಟಾ ಏನಿದೆ ಅಲ್ವಾ, ಇದು 2.3% ಡಿಫ್ಲೇಷನ್ ಆಗಿದೆ. ಇನ್ಫ್ಲೇಷನ್ ಬಿಡಿ, ಡಿಫ್ಲೇಷನ್ ಅಂದರೆ ಇನ್ಫ್ಲೇಷನ್ ಅಂದರೆ ಪ್ರೈಸಸ್ ಅಪ್ರಿಷಿಯೇಟ್ ಆಗಿಲ್ಲ, ಡಿಪ್ರಿಷಿಯೇಟ್ ಆಗಿದ್ದಾವೆ ಇಲ್ಲಿ. ಆ್ಯಂಡ್ ವೈರಸ್ದು ಮ್ಯಾಟ್ರ್ ಆಗಲ್ಲ ಅಂತ ನಾನು ಲಾಸ್ಟ್ ಸೆಷನಲ್ಲೇ ಹೇಳಿದೆ. ಮಾರ್ಕೆಟ್ಸು ಫ್ಲಕ್ಚುಯೇಟ್ ಆಗ್ತಿದೆ ಅಂದರೆ ವೈರಸ್ ಏನು HMP ವೈರಸ್ ಅಂತ ಅಂದ್ಬಿಟ್ಟು ಥಿಂಕ್ ಮಾಡಬೇಡಿ, ಅದು ಫ್ಯಾಕ್ಟರ್ ಏನು ಮೇನ್ ಫ್ಯಾಕ್ಟರ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ ಅಲ್ವಾ. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ ಮತ್ತೆ FIIs ಫ್ರೀಕ್ವೆಂಟಾಗಿ ಸೆಲ್ ಮಾಡ್ತಾನೆ ಹೋಗ್ತಿದ್ದಾರೆ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಯಾಕೆ ಅಂತಂದರೆ ಬಾಂಡ್ ಯೀಲ್ಡ್ಸು ಮತ್ತು ಡಾಲರ್ ಇಂಡೆಕ್ಸು ಇವು ಇನ್ಕ್ರೀಸ್ ಆಗ್ತಿರೋದು ಅಂತ ನಾವು ನೋಡಿದ್ವಿ. ಸೊ ಅದರಿಂದ ಆಗ್ಬಿಟ್ಟು FIIs ಫ್ರೀಕ್ವೆಂಟಾಗಿ ಎಸ್ಟರ್ಡೇ ಕೂಡ ನಿನ್ನೆ ಕೂಡ ಆಲ್ಮೋಸ್ಟ್ 7,000 crores ಸೆಲ್ ಮಾಡಿದ್ದಾರೆ. ಸೊ ಇವಾಗ ಇನ್ನೂ ಅಪ್ಡೇಟ್ ಮಾಡಿಲ್ಲ FIIs ಡಾಟಾ. ಸೊ ಅದು ಅಪ್ಡೇಟ್ ಮಾಡಿದ್ರೆ ನಾನು ಇಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ದೆನ್ ಅದು ಬಿಟ್ಟರೆ ನಮಗೆ ನಾವಿವಾಗ ಇಲ್ಲಿ ತುಂಬ ಇಂಪಾರ್ಟೆಂಟ್ ಮಾತಾಡ್ಕೋಬೇಕಾಗಿರೋ ವಿಚಾರ ಏನಂತಂದರೆ SIP ಥರ ಅಂದರೆ SIP ವೇಯಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ವ ಮ್ಯೂಚುವಲ್ ಫಂಡ್ಸಲ್ಲಿ, ಈ ಮಾರ್ಕೆಟ್ಸು ಫಾಲ್ ಆಗ್ತಿರೋದು ಡಿಸ್ಪೈಟ್ ಆಫ್ ದ ಮಾರ್ಕೆಟ್ ಫಾಲಿಂಗ್, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ನಾವು ಆಲ್ಮೋಸ್ಟ್ 26,000 crores SIPಯಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಜನರನ್ನ ನಾವು ನೋಡ್ತಿದ್ದೀವಿ ಇವಾಗ ಸದ್ಯಕ್ಕೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಏನು ಕ್ಯಾಶ್ ರಿಸರ್ವ್ಸ್ ಏನಂತ ಹೇಳ್ತೀವಲ್ವಾ, ಸೊ ಇಂಡಿಯನ್ DIIs ಹತ್ರ ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ನಮ್ಮ ಕ್ಯಾಶ್ ಇರೋದು ಏನು ಲಿಕ್ವಿಡ್ ಕ್ಯಾಶ್ ಇರೋದು ತುಂಬ ಒಳ್ಳೆಯದು. ಬಿಕಾಸ್ ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೋ ತಕ್ಷಣ ಅವರು ಮಾರ್ಕೆಟ್ನಲ್ಲಿಂದ ಮೇಲೆ ತೊಗೊಂಡೋಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದೇ ಕ್ಯಾಶೇನೆ. ಆ್ಯಂಡ್ ನಾಟ್ ಓನ್ಲಿ ದಟ್, ನಾನು ಹೇಳಿದ್ನಲ್ವ ನಿನ್ನೆ 7,000 crores ಸೆಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು ಕಾಲದಲ್ಲಿ ಹೆಂಗಿತ್ತು ಅಂತಂದರೆ FIIs 7,000 crores ಸೆಲ್ ಮಾಡಿದ್ದಾರೆ ಅಂತ ಮಾರ್ಕೆಟ್ ಆಲ್ಮೋಸ್ಟ್ 78% ಡೌನ್ ಆಗೋದು. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ಇವರು ಒಳ್ಳೆ ಹೆಡ್ಜ್ ಕೊಡ್ತಿದ್ದಾರೆ. ಯಾರು ರಿಟೇಲರ್ಸ್, ದಿಸ್ ಈಸ್ ಅಂದರೆ ರಿಟೇಲರ್ಸ್ ಇಷ್ಟೊಂದು ಎಫೆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಏನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿಯಲ್ಲಿ ಇದೆ ವೆರಿ ಫಸ್ಟ್ ಟೈಮ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಮಂತಲ್ಲಿ 26,000 crores, ಡಿಸೆಂಬರ್ ಮಂತಲ್ಲಿ ಏನು ಅವರು ಅಷ್ಟು ಇನ್ವೆಸ್ಟ್ ಮಾಡಿರೋದು. ಆ್ಯಂಡ್ ಅದು ಬಿಟ್ಟರೆ ನಾವು ಇನ್ನೂ ಮಾತಾಡ್ಕೊಳ್ಳೋದಾದರೆ ಇನ್ನು ಈ ಒಂದು ಡಾಟಾ ನೋಡಿ, ಇದು ಯಾವ್ಯಾವ ಮ್ಯೂಚುವಲ್ ಫಂಡ್ಸು
ಯಾವ್ಯಾವ ಕ್ಯಾಟಗರಿಯಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಎಷ್ಟೆಷ್ಟು SIP ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನು ಯಾರು ಎಲ್ಲೂ ಶೇರ್ ಮಾಡಲ್ಲ. ಸೊ ಪ್ಲೀಸ್ ಗೋ ಥ್ರೂ ಇಟ್. ನಿಮಗೆಲ್ಲೂ ಸಿಗಲ್ಲ ಈ ಡಾಟಾನ. ನಾನು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ದಿಸ್ ಆ್ಯಂಡ್ ಅಬ್ಸರ್ವ್ ದಿಸ್. SIP ಎಷ್ಟೆಷ್ಟು ಮಾಡ್ತಿದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ರಿಟರ್ನ್ಸ್ ಕೊಡ್ತಿದ್ದಾರೆ, 10 years ಆವ್ರೇಜ್ ಎಷ್ಟು ಕೊಡ್ತಿದೆ, ಇವೆಲ್ಲ ಕೂಡ ನಮಗೆ ಡಾಟಾ ಇಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಈ HSBC ಮತ್ತು ICICI, ನಿಪಾನು, ಸೊ ಸುಂದರಮ್, ಇವೆಲ್ಲ ಕೂಡ ಈ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಸನ್ನ ಈ ಫಂಡ್ಸ್ ನಮಗೆ ಇಲ್ಲಿ ಕಾಣ್ತವೆ. ಸೊ ನಾಟ್ ಓನ್ಲಿ ದಟ್, ನಾವು ಇದನ್ನು ತುಂಬ ಎಫೆಕ್ಟಿವ್ ಯೂಸ್ ಮಾಡ್ಕೋಬೇಕು ಅಂತಂದರೆ ಇನ್ನು ಸೆಕ್ಟರ್ ವೈಸ್ IT ಸೆಕ್ಟರಲ್ಲಿ ಯಾವ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಾರೆ, ಇದನ್ನು ಮತ್ತೆ ಅದು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಅದರಲ್ಲಿ ಎಷ್ಟು SIP ಮಾಡ್ತಿದೆ ಅಂತ ಅಂದ್ಬಿಟ್ಟು ನಾವು ಕಂಪೇರ್ ಮಾಡ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ದ ಬೆಟರ್ ಒನ್. ಆ್ಯಂಡ್ ನಾಟ್ ಓನ್ಲಿ ದಟ್, ಮ್ಯೂಚುವಲ್ ಫಂಡ್ಸ್ ಮಾತ್ರನೇ ಅಲ್ಲ, ನಾವು ಮ್ಯೂಚುವಲ್ ಫಂಡ್ಸ್ ಬಿಟ್ಟು ನಾವು ಇಂಡಿವಿಜುವಲ್ಗೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಕೂಡ ಇನ್ ಸಚ್ ಕೇಸಸ್ ಯಾವ ಸೆಕ್ಟರಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಇವಾಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ನಾವು ನೋಡ್ಬೋದು. ಆ್ಯಂಡ್ ದೆನ್ ನಾವು ಇದನ್ನು ನೋಡೋದಾದರೆ ಯಾವ್ಯಾವ ಇಂಡೆಕ್ಸ್ ಎಷ್ಟೆಷ್ಟು ಫಾಲ್ ಆಗಿದೆ ಅಂತ ಅಂದ್ಬಿಟ್ಟು ಈ ಒಂದು ಇಂಡೆಕ್ಸು ಕೂಡ, ಅಂದರೆ ಈ ಒಂದು ಡಾಟಾ ಕೂಡ ಇದು ತುಂಬ ಇಂಪಾರ್ಟೆಂಟ್. ಇದು ಕೂಡ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಒಂಚೂರು ಬ್ಲರ್ ಇದೆ, ಮೋಸ್ಟ್ಲಿ ನಿಮ್ಗೆ ಬ್ಲರ್ ಥರ ಕಾಣಿಸ್ತಿರ್ಬೋದು. ನಾನು ಇದನ್ನೇ ತುಂಬ ಹೈ ಕ್ವಾಲಿಟಿ ಇಮೇಜ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಏನೇ ಡಾಟಾ ಇಲ್ಲಿ ನಾನು ಡಿಸ್ಕಸ್ ಮಾಡಲಿ ಅದನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಟಾಸ್ಕ್ ಟೆರಿಟರಿ ಅಂತ ಅಂದ್ಬಿಟ್ಟು. ಸೊ ದೆನ್ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನಮಗೆ ಇಲ್ಲಿ ಈ ನಿಫ್ಟಿ ಮೀಡಿಯಾ ಇದೆ ಅಲ್ವಾ, ತುಂಬ ಡ್ರಾಸ್ಟಿಕ್ ಅಂದರೆ ಆಲ್ಮೋಸ್ಟ್ 27% ಡೌನ್ ಆಗಿದೆ 52 ವೀಕ್ಸ್ ಹೈಯಿಂದ ಅಲ್ವಾ. ಡಿಸೆಂಬರ್ 31 ಅಂದರೆ ಡಿಸೆಂಬರ್ 31ಗೆ ಕಂಪೇರ್ ಅಂದರೆ ಆ ಒಂದು ದಿನಕ್ಕೆ ಇಷ್ಟಿಷ್ಟು ಫಾಲ್ ಆಗಿದೆ. ಇಷ್ಟು ಫಾಲ್ ಆಗಿದ್ದರೆ ಸೊ ಇದರಲ್ಲಿ ಯಾವುದು ತುಂಬ ಫಾಲ್ ಆಗಿರ್ತಾವಲ್ವ ಆ ಒಂದು ಸೆಕ್ಟರ್ಸ್ನ ಫಸ್ಟ್ ಫೋಕಸ್ ಮಾಡಿ, ಅದರಲ್ಲಿ ಮೇನ್ ಪ್ಲೇಯರ್ಸ್ ಇರ್ತಾವಲ್ವ, ಅದರಲ್ಲಿ ಏನಾದರೂ ಮೇಜರ್ ಇಶ್ಯೂಸ್ ಇಲ್ಲ ಅಂತಂದರೆ ಸುಮ್ಮನೆ ಫಾಲ್ ಆಗಿದ್ದರೆ ಇನ್ ಸಚ್ ಕೇಸಸ್ ಯು ಬೆಟರ್ ಟು ಗೋ ಥ್ರೂ ಇಟ್, ಒಳ್ಳೆ ವ್ಯಾಲ್ಯೂಯೇಷನ್ಸಲ್ಲಿ ಸಿಗೋದಾದರೆ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಇದು ವೆರಿ ಇಂಪಾರ್ಟೆಂಟ್ ಡಾಟಾ. ಒಂದು ಅಂದರೆ ಈಚ್ ಆ್ಯಂಡ್ ಇಂಡಿವಿಜುವಲ್ ಇಂಡೆಕ್ಸ್ಗಳಿದಾವಲ್ವಾ ಎಲ್ಲ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. FMCG, IT, ಮೀಡಿಯಾ, ಮೆಟಲ್ಲು, ಫಾರ್ಮಾ, PSU ಬ್ಯಾಂಕ್ಸು, ಪ್ರೈವೇಟ್ ಬ್ಯಾಂಕ್ಸ್, ದೆನ್ ರಿಯಲ್ ಎಸ್ಟೇಟ್, ಎವ್ರಿಥಿಂಗ್ ಅಲ್ವಾ. ಪ್ಲೀಸ್ ಗೋ ಥ್ರೂ ಇಟ್. ದೆನ್ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಸ್ಗೆ ಬರೋದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಯಾವ್ಯಾವ್ದು ಎಷ್ಟೆಷ್ಟು ಬಿದ್ದಿದೆ ಅನ್ನೋದು ಕೂಡ ನಮಗೆ ಡಾಟಾ ಇಲ್ಲಿ ಸಿಗುತ್ತೆ. ನಾವು ಎಷ್ಟೆಷ್ಟು ಅಂದರೆ 52 ವೀಕ್ಸ್ ಹೈಯಿಂದ ಇಲ್ಲಿ ತನಕ ಎಷ್ಟೆಷ್ಟು ಬಿದ್ದಿದೆ ಅಂತ ಉಂಟು ಪರ್ಸೆಂಟೇಜ್. ಸೊ ಹೈ ಪರ್ಸೆಂಟೇಜ್ ಬಿದ್ದಿರೋದ್ರಲ್ಲಿ ಏನಾದರೂ ಮೇಜರ್ ಕನ್ಸರ್ಸಸ್ ಏನು ಕಾಣ್ತಿಲ್ಲ ಅಂತಂದರೆ ಸೊ ಇನ್ ಸಚ್ ಕೇಸಸ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ಇಟ್. ಸೊ ಅದರಲ್ಲಿ ನಮಗೆ ಮೇಯ್ನಾಗಿ ವೊಡಾಫೋನ್ ಐಡಿಯಾ ಆಗಿರ್ಬೋದು, ಮತ್ತು ಜಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅದಾನಿ ಗ್ರೀನ್, ಸೊ ಇಂಥ ಮೇನ್ ಪ್ಲೇಯರ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೋಡಿ, ಇಲ್ಲಿ ಅದಾನಿ ಗ್ರೀನಲ್ಲಿ ನಾವು ಜನರಲಿ ಇನ್ವೆಸ್ಟ್ ಮಾಡ್ತಿರ್ತೀವಲ್ಲ, ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಂತಂದರೆ ತುಂಬ ಹೈಪ್ ಕೊಟ್ಬಿಟ್ರದು. ಓಕೆ, ತುಂಬ ಡೆಪ್ಟೇ ಕಾಣಿಸುತ್ತೆ ಆ ಕಂಪ್ನಿಯಲ್ಲಿ. ಬಟ್ 52% ಡೌನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಇನ್ನೂ ಡೌನ್ ಆಗಿದೆ ಆಲ್ಮೋಸ್ಟು. ಸೊ ಫೋಕಸ್ ಆನ್ ದಟ್ ಆಲ್ಸೋ. ಆ್ಯಂಡ್ ಒಳ್ಳೆ ಈ ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ ವಿತ್ ಗುಡ್ ವ್ಯಾಲ್ಯೂಷನ್ಸಲ್ಲಿ ಸಿಗ್ತಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಬೈ ಫ್ರಮ್ ದಿಸ್ ಲಿಸ್ಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಲಿಸ್ಟ್. ಸೊ ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ದೆನ್ ನೆಕ್ಸ್ಟ್ ನಾವು ಬರೋದಾದರೆ ಇಲ್ಲಿ UBS ಎಸ್ಟಿಮೇಟ್ಸ್ ಅವರು ಒಂದು 2025 ಅಂತ ಅಂದ್ಬಿಟ್ಟು ಕೆಲವೊಂದು ಸ್ಟಾಕ್ಸ್ ಪಿಕ್ ಮಾಡ್ತಿದ್ದಾರೆ. ಅದರಲ್ಲಿ ಅಪ್ಸೈಡ್ ಎಷ್ಟೆಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ. ಆ್ಯಂಡ್ ಎಲ್ಲ ಕೂಡ ಬೈ ರೇಟಿಂಗ್ ಕೊಡ್ತಿದ್ದಾರೆ. ಸೊ ಇವಾಗ ಸದ್ಯಕ್ಕಿರೋ ಪ್ರೈಸ್ ಎಷ್ಟಿದೆ ಆ್ಯಂಡ್ ಅಪ್ಸೈಡ್ ಎಷ್ಟೆಷ್ಟು ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಎಬಿಟ ಇಯರ್ ಆನ್ ಇಯರ್ 2025, 2026, 27 ತನಕನೂ ಯಾವ ರೇಂಜ್ಗೆ ಇನ್ಕ್ರೀಸ್ ಆಗ್ಬೋದು. ಇವೆಲ್ಲ ಕೂಡ ಅವ್ರ ವ್ಯಾಲ್ಯೂಯೇಷನ್ಸ್ ಅಂತ ಅಂದ್ಬಿಟ್ಟು ಅವರು ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಎಲ್ಲ ಕೂಡ ಇದೆ ನೋಡಿ, IEX ಆಗಿರ್ಬೋದು, MCX ಆಗಿರ್ಬೋದು, ಮತ್ತು ಡೆಲಿವರಿ ಆಗಿರ್ಬೋದು, ಮತ್ತು ನವೀನ್ ಫ್ಲೋರಿನ್ಸ್ ಆಗಿರ್ಬೋದು, ರಾಮಕೃಷ್ಣ ಆಗಿರ್ಬೋದು. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಪ್ಲೇಯರ್ಸ್. ಯಾಕೆ ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಫಂಡಮೆಂಟಲ್ ಇವೆಲ್ಲ ಸ್ಟ್ರಾಂಗ್ ಇರೋ ಕಂಪ್ನೀಸ್. ಇಲ್ಲಿ ನೋಡೋದಾದರೆ ನವೀನ್ ಫ್ಲೋರಿನ್ ಅದಲ್ವಾ, ನಾವು ಇದ್ರ ಬಗ್ಗೆ ಮಾತಾಡ್ಕೋಬೇಕು. ನವೀನ್ ಫ್ಲೋರಿನ್ ಮತ್ತು SRF ಅಂತ ಅಂದ್ಬಿಟ್ಟು 2 ಕಂಪ್ನೀಸ್ ಇದೆ. ನಾನು ಇಲ್ಲಿ ಒಂದು ಸ್ಟೋರಿ ಹೇಳ್ತೀನಿ. ಫಸ್ಟ್ ಇದನ್ನು ಫೋಕಸ್ ಮಾಡಿ. ನಿಮ್ಮೂರಲ್ಲಿ ಫಸ್ಟ್ ನಿಮ್ಮದು ಒಂದು ನಿಮ್ಮದು ಮತ್ತು ನಿಮ್ಮ ಫ್ರೆಂಡ್ದು ಒಂದು ಶಾಪ್ ಇದೆ ಅಂದ್ಕೊಳ್ಳಿ, ಒಂದು ಅಕ್ಕಿ ಸೆಲ್ ಮಾಡೋ ಶಾಪ್ಸು ಎರಡೂ. ಇಬ್ಬರು ಕೂಡ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಅಕ್ಕಿ ಮಾತ್ರ ಸೆಲ್ ಮಾಡ್ತಿರ್ತೀರ. ನಿಮ್ಮೂರಲ್ಲಿ ನಿಮ್ಮ ಕಡೆ ಮಾತ್ರ ಸಿಗುತ್ತೆ. ಇಲ್ಲ ಅಂತಂದರೆ ಒಂದು ಮೇಯ್ನ್ ಒಂದು ದೊಡ್ಡದೊಂದು ಫ್ಯಾಕ್ಟ್ರಿ ಇರುತ್ತೆ, ಅಲ್ಲಿ ಮಾತ್ರ ಸಿಗ್ತಿರುತ್ತೆ ಅಕ್ಕಿ. ಆ ಟೈಮಲ್ಲಿ ಏನಾಗುತ್ತೆ, ಈ ಜನರೆಲ್ಲ ಅಲ್ಲಿಂದ ತೊಗೊತಿರ್ತಾರೆ, ಇಲ್ಲಿ ಫ್ಯಾಕ್ಟ್ರಿ ಕಡೆಯಿಂದ ತೊಗೊತಿರ್ಬೇಕಾದ್ರೆ ಇನ್ ಸಚ್ ಕೇಸಸ್ ಆ ಫ್ಯಾಕ್ಟ್ರಿ ಏನಾದರೂ ಸಡನ್ನಾಗಿ ಅನೌನ್ಸ್ ಮಾಡ್ತು ಅಂದ್ಕೊಳ್ಳಿ, ನಮ್ಮ ಹತ್ರ ಅಕ್ಕಿ ತುಂಬ ಶಾರ್ಟೇಜ್ ಇದೆ, ನಮ್ಮ ಕೈಲಿ ಎಲ್ಲ ಸಪ್ಲೈ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಅವಾಗ ಏನಾಗುತ್ತೆ,
ನಿಮ್ಮ ಏನು ಅವ್ರ ಜನರೆಲ್ಲ ಆಬ್ವಿಯಸ್ಲಿ ನಿಮ್ಮ ಕಡೆ ಬರ್ತಾರೆ, ನಿಮ್ಮ ಒಂದು ಶಾಪ್ಗೆ ಮತ್ತು ನಿಮ್ಮ ಫ್ರೆಂಡ್ ಅವ್ರ ಶಾಪ್ಗೆ ಅಲ್ವಾ, ಸೇಮ್ ಪರ್ಟಿಕ್ಯುಲರ್ ಕೈಂಡ್ ಆಫ್. ಆವಾಗ ನಿಮ್ಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಏನು, ನೀವು ಜಾಸ್ತಿ ಅರ್ನ್ ಮಾಡ್ಕೊತೀರ. ಸೇಮ್ ಥಿಂಗ್ ಏನು SRF ಮತ್ತು ಈ ನವೀನ್ ಫ್ಲೋರೆನ್ಸ್ ಅವರು ಏನು R32 ಮತ್ತು R125 ಅನ್ನೋ 2 ಟೈಪ್ ಆಫ್ ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಇವರು. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಗ್ಯಾಸಸ್ಸು ರೆಫ್ರಿಜಿರೇಟರ್ಸಲ್ಲಿ ಯೂಸ್ ಮಾಡ್ತಾರೆ. ರೆಫ್ರಿಜಿರೇಟರ್ಸಲ್ಲಿ ಯೂಸ್ ಮಾಡಿದಾಗ ಅದೇನಾಗುತ್ತೆ, ಈ ಹೀಟ್ನ ಎಳ್ಕೊಬಿಟ್ಟು ಅದನ್ನ ಹೊರಗಡೆ ಬಿಡುತ್ತೆ. ಆ ಒಂದು ಗ್ಯಾಸ್ ಒಂದು ಫಂಕ್ಷನ್ ಅದು. ಸೊ ಅದು ಎಲ್ಲಿ ಯೂಸ್ ಮಾಡ್ತಾರೆ, ಫಸ್ಟ್ ರೆಫ್ರಿಜಿರೇಟರ್ಸ್ ಅನ್ನಲ್ವಾ. ಸೊ ಅದನ್ನು ಪ್ರೊವೈಡ್ ಮಾಡೋ ಕಂಪ್ನಿ ಇನ್ನೊಂದು US ಬೇಸ್ಡ್ ಕಂಪ್ನಿ, ಐಗ್ಯಾಸ್ ಅಂತ ಅಂದ್ಬಿಟ್ಟು ಇನ್ನೊಂದು US ಬೇಸ್ಡ್ ಕಂಪ್ನಿ ಏನು ಮಾಡಿದೆ ಅಂದರೆ ಅವರಲ್ಲಿ 200% ಅವರಲ್ಲಿ ಡಿಮ್ಯಾಂಡ್ ಅನ್ನೋದು, ಅಂದರೆ ಅವರೊಂದು ಡಿಮ್ಯಾಂಡ್ನ ರೀಚ್ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಿದ್ದಾರೆ. ಅವ್ರು ಸಪ್ಲೈ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದಿ ಗ್ಲೋಬಲ್ ಡಿಸ್ಟ್ರಪ್ಷನ್ಸ್ ಆಗಿರ್ಬೋದು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಸಮ್ ಆರ್ ಅದರ್ ರೀಸನ್. ಬಟ್ ಅದರಿಂದ ಆಗಿಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಗ್ಯಾಸಸ್ಸು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡೋ ಇವರಿಬ್ಬರೇ ಮೇನ್ ಪ್ಲೇಯರ್ಸ್. ಸೊ ಅದರಿಂದ ಆಗಿಬಿಟ್ಟು ಇಫ್ ಇನ್ ಕೇಸ್ ಅವರು $1 ಒಂದು kgಗೆ ಇನ್ಕ್ರೀಸ್ ಆದರೂ ಕೂಡ, ಅಂದರೆ ಇವ್ರು ಜಾಸ್ತಿ ಮಾಡಿದ್ರು ಕೂಡ, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಯಾರು ಫ್ಲೋರಿನ್ ಮತ್ತು ನವೀನ್ ಫ್ಲೋರಿನ್ ಮತ್ತು ಇನ್ನೊಬ್ಬರು ಯಾರು SRF ಇವ್ರದ್ದು R32 ಏನು ಗ್ಯಾಸ್ ಇದೆ ಅಲ್ವಾ, ಅದನ್ನ ಇನ್ಕ್ರೀಸ್ ಮಾಡಿದ್ರೆ ಎಬಿಟಾದಲ್ಲಿ ಆಲ್ಮೋಸ್ಟ್ $2.6 ಬಿಲಿಯನ್ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾಟ್ ಓನ್ಲಿ ದಟ್, $600 million ಇನ್ಕ್ರೀಸ್ ಆಗುತ್ತೆ ಎಬಿಟಾದಲ್ಲಿ ಬಿಕಾಸ್ ಆಫ್ ದ R125 $1 kgಗೆ ಇನ್ಕ್ರೀಸ್ ಮಾಡಿದ್ರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನವೀನ್ ಫ್ಲೋರೆನ್ಸ್ ಅವರು ಕೂಡ ಏನು $1 kgಗೆ ಇನ್ಕ್ರೀಸ್ ಮಾಡಿದ್ರೆ R32 ಅವ್ರದ್ದು ಆಲ್ಮೋಸ್ಟ್ $770 million ಇನ್ಕ್ರೀಸ್ ಆಗುತ್ತೆ ಎಬಿಟಾ ಅಂತ ಅಂದ್ಬಿಟ್ಟು ಅವರು ಹೇಳ್ತಿದ್ದಾರೆ ಎಕ್ಸ್ಚೇಂಜ್ಗೆ. ಸೊ ಅದರಿಂದ ಆಗಿಬಿಟ್ಟೆ ಇವ್ರಿಗೆ ಇಷ್ಟೊಂದು ಏನು ಡಿಮ್ಯಾಂಡಿಂದ ಅಂತ ಅಂದ್ಬಿಟ್ಟು ಇವ್ರ ಶೇರ್ಸು ನಿನ್ನೆ ಮತ್ತು ಇವತ್ತು ತುಂಬ ಫ್ಲಕ್ಚುಯೇಷನ್ಸ್ ನಾವು ನೋಡ್ಬೋದು. ಆಲ್ಮೋಸ್ಟ್ 10% ಇನ್ಕ್ರೀಸ್ ಆಗಿದೆ ಅಲ್ವಾ. ದೆನ್ ನೆಕ್ಸ್ಟ್ ಈ ಚೈನಾ ಪ್ರೈಸಸ್ಸು ಕೂಡ 5 ದಿನದಿಂದ ಏನು 5 to 7% ಚೈನಾದಲ್ಲಿರೋ ಚೈನಾ ಬೇಸ್ಡ್ ಕಂಪ್ನೀಸಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಆ್ಯಂಡ್ ಬಿಕಾಸ್ ಆಫ್ ಆ ಒಂದು ಮೇನ್ ಪ್ಲೇಯರ್ ಇತ್ತಲ್ಲೋ, ಆ ಮೇನ್ ಪ್ಲೇಯರ್ ಸಪ್ಲೈ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ರೀಸನಿಂದ ಅಲ್ವಾ. ಸೊ ಈ ಡಾಟಾ ಬೇಕು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಆಂಬಿಟ್ ಕ್ಯಾಪಿಟಲ್ ಅವರು GMM ಅವರಿಗೆ ಒಂದು ಏನು ಬೈ ರೇಟಿಂಗ್ ಕೊಡ್ತಿದ್ದಾರೆ. ಬೈ ರೇಟಿಂಗ್ ಅಪ್ ಟು ಪೊಟೆನ್ಸಿ ಎಷ್ಟು 89% ಪೊಟೆನ್ಸಿ ಕೊಡ್ತಿದ್ದಾರೆ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಏನು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಆ್ಯಂಡ್ ವ್ಯಾಲ್ಯೂಷನ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಸೊ ಈ ಒಂದು ಕಂಪ್ನಿನ ನೀವು ಅನಲೈಸ್ ಮಾಡ್ಬೋದು. ಸೊ ಅದರಿಂದ ಆಗಿಬಿಟ್ಟು ನಾನು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ವಾಟ್ ಮೈ ಪರ್ಸನಲ್ ಅಡ್ವೈಸ್. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ ಈ ಅದಾನಿ ವಿಲ್ಮಾರ್ಟ್ ಬಗ್ಗೆ ಮಾತಾಡ್ಕೋಬೇಕು. ಅದಾನಿ ವಿಲ್ಮಾರ್ಟ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಅವರೊಬ್ಬ ಪ್ರೊಮೋಟರ್ ಬಂದುಬಿಟ್ಟು 20% ಈಕ್ವಿಟಿನ ಶೇರ್ ಏನು ಅದು January 10th ಮತ್ತು 13th ಆಫರ್ ಫಾರ್ ಸೇಲಿಂದ ಏನು ಸೇಲ್ ಮಾಡ್ತಿದ್ದಾರೆ. ಅವರೊಂದು ಈಕ್ವಿಟಿನ ಸೇಲ್ ಮಾಡ್ತಿದ್ದಾರೆ. ಪ್ರೊಮೋಟರು 20% ಈಕ್ವಿಟಿನ ಆಫರ್ ಫಾರ್ ಸೇಲಿಂದ ಸೇಲ್ ಮಾಡ್ತಿದ್ದಾರೆ. ಅಪ್ ಟು ಎಷ್ಟು $275 ಪರ್ ಶೇರ್ ಹತ್ರ ಕೊಡ್ತಾ ಇದ್ದಾರೆ. ಅಂದರೆ ಫ್ಲೋರ್ ಪ್ರೈಸ್ ಅಂತಂದರೆ ಏನಂದರೆ ಆ ಒಂದು ಪ್ರೈಸ್ ಫಸ್ಟ್ ಸೆಟ್ ಮಾಡ್ತಾರೆ. ಅದಕ್ಕಿಂತ ಯಾರು ಜಾಸ್ತಿ ಕೊಡ್ತೀವಿ ಅಂತಾರಲ್ವ, ಜಸ್ಟ್ ಲೈಕ್ ಬಿಡ್ಡಿಂಗ್, ಅವ್ರಿಗೆ ಈ ಒಂದು ಶೇರ್ಸ್ನ ಕೊಡ್ತಾ ಹೋಗ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ 20% ಈಕ್ವಿಟಿನ. ಸೊ ಪ್ಲೀಸ್ ಗೋ ಥ್ರೂ ಇಟ್ ಆ್ಯಂಡ್ ಬೇಕಂದರೆ ತಗೊಳ್ಳಿ. ಆ್ಯಂಡ್ ಬಟ್ ಬಿಫೋರ್ ದಟ್ ಫೋಕಸ್ ಆನ್ ನಮಗಿಲ್ಲಿ ಏನು ಫೋಕಸ್ ಮಾಡಬೇಕು ಅಂತಂದರೆ, ಫಸ್ಟ್ ಪ್ರೊಮೋಟರ್ ಸೆಲ್ ಮಾಡ್ತಿದ್ದಾರೆ. ಆ್ಯಂಡ್ ಯಾಕೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ, ಅಂದರೆ ಯಾಕೆ ಸೆಲ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಒಂದು ಇನ್ಫಾರ್ಮೇಷನ್ ಬೇಕು. ಸೊ ಪ್ಲೀಸ್ ಒಂದ್ಸಲಿ ಅನಲೈಸ್ ಮಾಡಿ ಆ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಯಾಕೆ ಅಂತ ಅಂದ್ಬಿಟ್ಟು. ದೆನ್ ನೆಕ್ಸ್ಟ್ ಇದು ಒಂದು ಮ್ಯೂಚುವಲ್ ಫಂಡ್ಸ್ ಏನು ಬೈ ಮಾಡಿರೋ ಮತ್ತು ಸೆಲ್ ಮಾಡಿರೋದು ಲಾಸ್ಟ್ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಎಷ್ಟೆಷ್ಟು ಚೇಂಜ್ ಆಗಿದೆ ಅನ್ನೋ ಒಂದು ಡಾಟಾ. ಡಿಸೆಂಬರಲ್ಲಿ ಏನು ನವೆಂಬರಲ್ಲಿರೋ ಇವಾಗ ಹೊಸದಾಗಿ ಅವರ ಒಂದು ಪೋರ್ಟ್ಫೋಲಿಯೋಗೆ ಆ್ಯಡ್ ಆಗಿರೋ ಕಂಪ್ನೀಸ್ ಇವೆರಡು. ದೆನ್ ಅವರ ಪೋರ್ಟ್ಫೋಲಿಯೋದಿಂದ ನವೆಂಬರಿಂದ ಡಿಸೆಂಬರ್ಗೆ ಇನ್ಕ್ರೀಸ್ ಮಾಡ್ಕೊಂಡಿರೋದು, ಅವ್ರ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಂಡಿರೋ. ಆ್ಯಂಡ್ ಇವೆಲ್ಲ ಕೂಡ ಯಾವುದೇ ಚೇಂಜಸ್ ಇಲ್ಲ, ಎಷ್ಟಿತ್ತು ಅಷ್ಟೇ ಕ್ವಾಂಟಿಟೀಸ್ ಇದೆ. ಆ್ಯಂಡ್ ಅವ್ರು ಸೆಲ್ಲು ಮಾಡಿಲ್ಲ. ಆ್ಯಂಡ್ ಇವೆಲ್ಲ ಕೂಡ ಅವ್ರ ಪೋರ್ಟ್ಫೋಲಿಯೋದಿಂದ ಸೆಲ್ ಮಾಡಿರೋ ಅಂಥವು, ಅಂದರೆ ಎಷ್ಟು ಪರ್ಸೆಂಟೇಜ್ ಸೆಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಸೊ ನಮ್ಗೆ ಈ ಡಾಟಾ ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಅವರು ಯಾಕೆ ಇನ್ವೆಸ್ಟ್ ಮಾಡಿದ್ರು ಫಸ್ಟು ಈ ಒಂದು ರೀಸೆಂಟ್ ಟೈಮ್ಸಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದ್ರು. ಸೊ ದೇರ್ ಶುಡ್ ಬಿ ಸಮ್ ರೀಸನ್, ರೈಟ್. ಸೊ ನೀವು ಡಿಕೋಡ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು ಈ ಒಂದು ಕಂಪ್ನೀಸಲ್ಲಿ. ಬಟ್ ನೀವು ಅದೇನು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ನೋಡಿ ಇನ್ನೊಂದ್ಸಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿಬಿಡಬೇಡಿ. ಬಿಕಾಸ್ ಈ ಕೆಲವೊಂದು ಕಂಪ್ನೀಸ್ ಏನಾಗ್ತಾವೆ ಅಂತಂದರೆ, ಅವ್ರು ಬೈ ರೇಟಿಂಗ್ ಕೊಟ್ಟರು, ಇವ್ರು ಬೈ ರೇಟಿಂಗ್ ಕೊಟ್ಟರು, ಅವ್ರು ತೊಗೊಂಡ್ರು, ಇವ್ರು ತೊಗೊಂಡ್ರು ಅಂತಂದರೆ
ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವು ಕನ್ಸಾಲ್ಟೇಟ್ ಆಗ್ತಾ ಹೋಗ್ತಿರ್ತವೆ ಅಲ್ವಾ. ಇನ್ ಸಚ್ ಕೇಸಸ್ ಕರೆಕ್ಟ್ ವ್ಯಾಲ್ಯೂಯೇಷನ್ಸ್ ಇಲ್ಲಾಂದರೆ ಕನ್ಸಾಲ್ಟೇಟ್ ಆದರೆ ಪರವಾಗಿಲ್ಲ, ಅಲ್ಲಿಂದ ಬಿದ್ದು ಮತ್ತೆ ನಿಮಗೆ ಏನು ಇನ್ವೆಸ್ಟರ್ಸ್ ನಮ್ಮ ವ್ಯೂವರ್ಸ್ ಯಾರಿದಾರಲ್ವಾ ಇವರಿಗೆ ಮನಿ ಲೂಸ್ ಆಗೋದು ನನಗಂತೂ ಇಷ್ಟ ಇಲ್ಲ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಒಂದ್ಸಲಿ ನೀವು ಕೂಡ ಅನಲೈಸ್ ಮಾಡಿ ಅಂತ ಅಂದ್ಬಿಟ್ಟು ಈ ಒಂದು ಕಂಪ್ನೀಸ್ನ. ದೆನ್ ನಾವು ನೋಡ್ಕೊಳ್ಳೋದಾದರೆ ನಾವು ಈ ಒಂದು ಕಂಪ್ನಿಯ ಒಂದು ಯಾವುದಿದು IRDA ಅವ್ರದ್ದು ಒಂದು ರಿಸಲ್ಟ್ಸ್ ಅಂದರೆ Q3 ರಿಸಲ್ಟ್ಸ್ನ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ನಾವು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋ ರಿಸಲ್ಟ್ಸ್ ನೋಡೋದಾದರೆ ಇವರು ಒಂಚೂರು ಅಂದರೆ ತುಂಬ ಸ್ಟ್ರಾಂಗ್ ರಿಸಲ್ಟ್ಸೇ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಯಾವುದು ಇದು ನಮ್ಮ ಈ GNPA ಮತ್ತು NNPA ಬಂದುಬಿಟ್ಟು ಇವ್ರದ್ದು ತುಂಬ ಡಿಕ್ರೀಸ್ ಆಗಿದೆ. ಸೊ ಅದರಿಂದ ಆಗಿಬಿಟ್ಟು ಮಾರ್ಕೆಟಲ್ಲಿ ಅಂದರೆ ಇನ್ನೊಂದು ಏನಂದರೆ ಪ್ರಾಫಿಟ್ ಬುಕ್ಕಿಂಗ್ ಇಂದ ಮಾರ್ಕೆಟಲ್ಲಿ ಸ್ವಲ್ಪ ಶೇರ್ ನಿಮಗೆ ಡೌನ್ ಆಗಿರೋದು ಕಾಣುತ್ತೆ. ಬಟ್ ತುಂಬ ಸ್ಟ್ರಾಂಗ್ ರಿಸಲ್ಟ್ಸೇ ಆಲ್ಮೋಸ್ಟ್ 23% ಇಯರ್ ಆನ್ ಇಯರ್, ದೆನ್ 20% ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ರಿಸಲ್ಟ್ಸ್ ಕೊಡ್ತಿದ್ದಾರೆ. ಅಂದರೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್, ದಿಸ್ ಇಸ್ ವೆರಿ ಗುಡ್. ಬಟ್ ಏನಂತಂದರೆ ಈ ಸ್ವಲ್ಪ ಲಿಟ್ಲ್ ಬಿಟ್ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಆಗಿರ್ಬೋದು. ಆ್ಯಂಡ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದುಬಿಟ್ಟು ಈ ಡೆಪ್ ಟು ಈಕ್ವಿಟಿ ರೇಷಿಯೋ ಬಂದುಬಿಟ್ಟು ಆಲ್ಮೋಸ್ಟ್ 5.86ಗೆ ಇಂಕ್ರೀಸ್ ಆಗಿದೆ ಇವ್ರದ್ದು. ಸೊ ಡೆಪ್ ಟು ಈಕ್ವಿಟಿ ರೇಷಿಯೋ ಯಾವತ್ತೇ ಆಗಲಿ ಇಂಕ್ರೀಸ್ ಆಗಬಾರ್ದು. ದಿಸ್ ಇಸ್ ನಾಟ್ ಗುಡ್ ಫಾರ್ ದ ಕಂಪನಿ. ಯಾಕಂದರೆ ಸಾಲ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು, ಡೆಪ್ಟ್ ಅಂತಂದರೆ ಸಾಲ ಅಂತ ಅಂದ್ಬಿಟ್ಟು. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ BHEL ಬಗ್ಗೆ ಮಾತಾಡ್ಕೋಬೇಕು. BHEL ಅವರು ಮತ್ತು ಯಾರು ONGC ಅವರು ಇಬ್ಬರು ಕೂಡ ಒಂದು MOUಗೆ ಸೈನ್ ಹಾಕ್ಕೊಂಡಿದ್ದಾರೆ. ಏನಂತಂದರೆ ಜಾಯಿಂಟ್ ಪ್ರಾಜೆಕ್ಟ್ಸ್ನ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ರಿಗಾರ್ಡಿಂಗ್ ಏನರ ಬಗ್ಗೆ ನೀವನ್ ರಿನ್ಯೂವಬಲ್ ಎನರ್ಜಿ ಬಿಸ್ನೆಸಸ್ ಬಗ್ಗೆ. ಸೊ ಓಕೆ ಅದರಲ್ಲಿ ಏನು ಸ್ಪೆಸಿಫಿಕ್ ಆಗಿ ಅಂತಂದರೆ ಫ್ಯೂಯಲ್ ಸೆಲ್ಸ್ ಮತ್ತು ಎಲೆಕ್ಟ್ರೋಲೈಸರ್ಸ್ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ನ ಈ ಬೇಸ್ಡ್ ಪ್ರಾಜೆಕ್ಟ್ಸ್ನ ಇವರು ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಿದ್ದಾರೆ. ಸೊ ಇದನ್ನು ಎಕ್ಸ್ಚೇಂಜಸ್ಗೆ ಅವರು ಅಪ್ಡೇಟ್ ಮಾಡ್ತಿದ್ದಾರೆ ಯಾರು BHEL ಅವರು. ಸೊ ಇವತ್ತಿನ ನ್ಯೂಸ್ಗೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಗೋ ಥ್ರೂ ದ ಟೆಲಿಗ್ರಾಮ್. ಇಫ್ ಯು ಹ್ಯಾವ್ ಎನಿ ಡೌಟ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ದೆನ್ ಏನಾದರೂ ಇದ್ದರೆ ಅಂದರೆ ಇದು ನಿಮ್ಮ ಈ ಒಂದು ಒಪಿನಿಯನ್ ಇರುತ್ತಲ್ವ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಆಗಲಿ ಅಂಥದ್ದು ಏನಾದರೂ ಇದ್ದರೂ ಕೂಡ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಿಮ್ಗಲ್ದಿದ್ರೆ ಇನ್ನೊಬ್ರಿಗೂ ಕೂಡ ಯೂಸ್ ಆಗುತ್ತೆ ದ ಸೇಮ್ ಥಿಂಗ್. ಸೊ ದೇ ಆಲ್ಸೋ ಕ್ಯಾನ್ ಅನಲೈಸ್ ದಟ್. ಥ್ಯಾಂಕ್ ಯು.